ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ನಾವು ಇಲ್ಲಿ ದುರ್ಗಾದೇವಿ ದೇವಸ್ಥಾನದಲ್ಲಿ ಸಹಸ್ರಚಂಡಿ ಯಾಗದಲ್ಲಿ ನಾವೆಲ್ಲ ಸೇರಿದ್ದೇವೆ. ಪ್ರಥಮವಾಗಿ ದುರ್ಗಮ್ಮ ದ್ಯಾಮವ್ವ ದೇವಿಯರಿಗೆ ನಮಸ್ಕರಿಸುತ್ತಾ, ಇಲ್ಲಿರುವ ಅನೇಕ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕರಿಸುತ್ತಾ, ಇಲ್ಲಿ ಸೇರಿರುವಂಥ ಸಕಲ ಗುರು ಹಿರಿಯರಿಗೂ ನಮಸ್ಕರಿಸುತ್ತಾ, ನನಗೆ ಇಲ್ಲಿ ಮಾತನಾಡಲು ಒಂದು 10 ನಿಮಿಷ ಸಮಯ ಅವಕಾಶ ಕೊಟ್ಟದ್ದಕ್ಕೆ ಅವರಿಗೆಲ್ಲ ಧನ್ಯವಾದಗಳು. ಇಂತಹ ಮಹಾನ್ ವೇದಿಕೆ ಮತ್ತು ಎಷ್ಟು ಪವಿತ್ರ ವೇದಿಕೆ, ಈ ವೇದಿಕೆಗೆ ಬರಲು ಒಂದು ಅದೃಷ್ಟ ಬೇಕು ಅಂತ ಹೇಳಬಹುದು. ಅಂತಹದರಲ್ಲಿ ಇಲ್ಲಿ ನನಗೆ ಒಂದು 10 ನಿಮಿಷ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಾವು ಬೆಳಿಗ್ಗೆಯಿಂದ ಲಲಿತಾ ತ್ರಿಶತಿ, ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿದೆವು. ಮತ್ತು ಪೂಜೆ ಮಾಡುವಾಗ ಲಲಿತಾ ಸಹಸ್ರನಾಮದ ಮಹಿಮೆಯನ್ನು ಗುರುಗಳು ತುಂಬ ಸುಂದರವಾಗಿ ವಿವರಿಸಿದರು. ಲಲಿತಾ ಸಹಸ್ರನಾಮವನ್ನು ಪಠಿಸುವಾಗ ನಾವು ಏನೇ ಕೇಳಿದರೂ ಏನೇ ಬೇಡಿದರೂ ನಮ್ಮ ಮನದ ಕೋರಿಕೆಗಳು ಪೂರ್ಣವಾಗುತ್ತವೆ ಅಂತ ಹೇಳಿದರು. ಹಾಗಾದರೆ ನಮ್ಮ ಮನದ ಕೋರಿಕೆಗಳನ್ನು ಪೂರ್ಣ ಮಾಡ್ಕೋಬೇಕು ಅಂತ ಹೇಳಿ ನಾವು ಲಲಿತಾ ಸಹಸ್ರನಾಮ ಪಠಿಸಬೇಕಾಗಿದ್ದರೆ ನಾವು ಏನು ಬೇಡಬೇಕು ದೇವಿ ಹತ್ರ? ನಾವು ಲಲಿತಾ ಸಹಸ್ರನಾಮವನ್ನು ಹೇಗೆ ಪಠಿಸಬೇಕು, ಅದು ಅರ್ಥವನ್ನು ತಿಳ್ಕೋಬೇಕಲ್ವ ಮೊದಲು. ಅರ್ಥದಲ್ಲಿ ನಮಗೆ ಹೇಳುವಾಗ ಆನಂದ ಬರುತ್ತೆ. ಇಲ್ಲಿ ಲಲಿತಾ ಸಹಸ್ರನಾಮ ಜೊತೆಗೆ ಶ್ರೀಚಕ್ರ ಪೂಜೆ, ಇವೆರಡಕ್ಕೂ ಸಂಬಂಧಗಳೇನು? ಮತ್ತು ಈ ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯವನ್ನು ಬರೆದವರು ಶಂಕರಾಚಾರ್ಯರು. ಆ ಶಂಕರಾಚಾರ್ಯರು ಈ ಲಲಿತಾ ಸಹಸ್ರನಾಮವನ್ನು ಹೇಗೆ ನಮಗೆ ಕೊಟ್ಟರು, ಇದು ಹೇಗೆ ನಮಗೆ ಬಂತು, ಇದರಿಂದ ಹೇಗೆ ನಮಗೆಲ್ಲ ಉಪಯೋಗಗಳನ್ನು ಪಡಿತಾ ಇದ್ದೀವಲ್ಲ, ಇದಕ್ಕೆಲ್ಲ ಕಾರಣಕರ್ತರಾದ ಶಂಕರಾಚಾರ್ಯರು ಇದರಿಂದ ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ನನಗೆ ಗೊತ್ತಿದ್ದಷ್ಟು, ಜೊತೆಗೆ ಇಲ್ಲಿ ಎಷ್ಟು ನನಗೆ ಸಮಯ ಅವಕಾಶ ಕೊಟ್ಟಿದ್ದಾರೋ ಅದರಲ್ಲಿ ಸ್ವಲ್ಪ ನಿಮಗೆ ಹೇಳುವುದನ್ನು ಪ್ರಯತ್ನ ಮಾಡ್ತೀನಿ. ಶ್ರೀಚಕ್ರದಲ್ಲಿರುವ ದೇವತೆ ಲಲಿತಾ ತ್ರಿಪುರ ಸುಂದರಿ, ಲಲಿತಾ ಸಹಸ್ರನಾಮದ ದೇವತೆ ಲಲಿತಾ ತ್ರಿಪುರ ಸುಂದರಿ ಅಂತ ಹೇಳ್ತೀವಿ. ಈ ಲಲಿತಾ ತ್ರಿಪುರ ಸುಂದರಿ ಭಂಡಾಸುರನನ್ನು ವಧೆ ಮಾಡಲು, ಭಂಡಾಸುರ ದೊಡ್ಡ ರಾಕ್ಷಸ, ಶಕ್ತಿಶಾಲಿ, ದೇವತೆಗಳನ್ನೆಲ್ಲ ತುಂಬ ಕಾಟ ಕೊಡ್ತಾ ಇದ್ದ. ಅವನನ್ನು ಸಂಹಾರ ಮಾಡಲಿಕ್ಕೆ ಅಂತ ಹೇಳಿ ಎಲ್ಲ ದೇವತೆಗಳು ಋಷಿಮುನಿಗಳು ಮೇರು ಪರ್ವತದ ಮೇಲೆ ಹೋಗಿ ತಪಸ್ಸು ಮಾಡ್ತಾರೆ. ಆ ಮೇರು ಪರ್ವತದಲ್ಲಿ ಯಜ್ಞ ಮಾಡ್ತಾ ಇರಬೇಕಾದ್ರೆ ಆ ಯಜ್ಞದಲ್ಲಿ ಬಂದಂಥವಳೇ ಲಲಿತಾ ತ್ರಿಪುರ ಸುಂದರಿ, ಅಂದರೆ ಶ್ರೀಚಕ್ರದ ಮುಖಾಂತರ ಬಂದವಳೇ ಲಲಿತಾ ತ್ರಿಪುರ ಸುಂದರಿ. ಈಗ ತಾನೇ ಹೇಳಿದೆ ಭಂಡಾಸುರನನ್ನು ವಧೆ ಮಾಡಲಿಕ್ಕೆ ಅಂತ ಹೇಳಿ. ಇಲ್ಲಿ ದೇವಿಯನ್ನು ಕರೆದದ್ದೇ ಸಂಹಾರ ಮಾಡಲಿಕ್ಕೆ, ಭಂಡಾಸುರನನ್ನು ಸಂಹಾರ ಮಾಡಲಿಕ್ಕೆ. ಆ ದೇವಿಗೆ ಅಲ್ಲಿ ನೆರೆದತ್ತಂಥ ಎಲ್ಲ ದೇವತೆಗಳು ಅವರವರ ಬಳಿ ಇದ್ದಂಥ ಅಸ್ತ್ರಗಳನ್ನು ಕೊಟ್ಟು ದೇವಿಯನ್ನು ಪ್ರಚೋದಿಸಿ ಭಂಡಾಸುರನನ್ನು ವಧೆ ಮಾಡಲು ಕಳಿಸ್ತಾರೆ. ಭಂಡಾಸುರನನ್ನು ವಧೆ ಮಾಡಲು ಹೋದಂಥ ದೇವಿಗೆ ರಕ್ತದ ರುಚಿ ಹತ್ತುತ್ತೆ. ಅಲ್ಲಿ ದೇವಿ ಉಗ್ರ ರೂಪಳಾಗಿ ಬಂದಿರ್ತಾಳೆ. ಅಂಥ ಉಗ್ರ ರೂಪ ಶ್ರೀಚಕ್ರದಲ್ಲಿ ಉಗ್ರ ರೂಪದ ಬೀಜಾಕ್ಷರಗಳು ಇರ್ತವೆ. ಈ ಯುದ್ಧ ಮುಗಿದ ನಂತರ ಆ ದೇವಿಯ ಉಗ್ರ ರೂಪ ಶಾಂತ ಆಗೋದಿಲ್ಲ. ಆ ಉಗ್ರ ರೂಪ ಹೇಗಿತ್ತಪ್ಪ ಅಂದರೆ, ಸೂರ್ಯಾಸ್ತ ಆದ ಮೇಲೆ ದೇವಿ ಸಂಚಾರಕ್ಕೆ ಹೊರಡ್ತಾ ಇದ್ಲು. ಸಂಚಾರಕ್ಕೆ ಹೊರಟಾಗ ಎದುರಿಗೆ ಯಾವ ಪ್ರಾಣಿ ಬಲಿ ಯಾವುದು ಬಂದರೂ ಅದನ್ನು ಬಲಿ ತಗೊಳ್ತಾ ಇದ್ಲು. ಹೀಗಾಗಿ ಊರಿನ ಜನ ಎಲ್ಲ ಹೊರಗಡೆ ಹೋಗಲಿಕ್ಕೆ ಹೆದರ್ತಾಯಿದ್ರು. ಸೂರ್ಯಾಸ್ತ ಆದ ಮೇಲೆ ಎಲ್ಲೂ ಹೊರಗಡೆನೇ ಹೋಗೋ ಹಾಗಿದ್ರು. ಹೊರಗಡೆ ಹೋದಾಗ ಏನು ದೇವಿ ಸಂಚಾರಕ್ಕೆ ಬಂದಾಗ ಎದುರುಗಡೆ ಏನು ಬರುತ್ತೋ ಅದು, ಪ್ರಾಣಿ ಬರಲಿ ಅಥವಾ ಮನುಷ್ಯ ಬರಲಿ, ಏನೇ ಬರಲಿ, ಕುರಿ, ಕೋಳಿ, ಹಸು, ಮನುಷ್ಯ ಏನೇ ಬಂದರೂ ಸಹ ಅದನ್ನು ತಿಂದು ಹಾಕಿಬಿಡ್ತಿದ್ಲು ತಾಯಿ. ಯಾಕೆಂದರೆ ತಾಯಿ ಉಗ್ರ ರೂಪದಲ್ಲಿ ಇದ್ಲು. ಅಂಥ ಉಗ್ರ ರೂಪದ ದೇವಿಯನ್ನು ಶಾಂತಪಡಿಸ್ಲಿಕ್ಕೋಸ್ಕರ ಎಲ್ಲರೂ ವಿಚಾರ ಮಾಡ್ತಾರೆ, ಈಗ ಹೇಗೆ ಮಾಡಬೇಕಂತ ಹೇಳಿ ಶಂಕರಾಚಾರ್ಯರ ನೆನಪಾಗುತ್ತೆ. ಆಗ ಶಂಕರಾಚಾರ್ಯರಲ್ಲಿ ಹೇಳ್ತಾರೆ ದೇವಿಯನ್ನು ಶಾಂತ ಮಾಡಬೇಕು ಅಂತ ಹೇಳಿ. ಶಂಕರಾಚಾರ್ಯ ಹೇಳ್ತಾರೆ,
ಶ್ರೀಚಕ್ರದಲ್ಲಿರುವಂತಹ ಬೀಜಾಕ್ಷರಗಳನ್ನು ತೆಗೆದು ಉಗ್ರ ಬೀಜಾಕ್ಷರಗಳನ್ನು ತೆಗೆದು ಸೌಮ್ಯ ಬೀಜಾಕ್ಷರ ಹಾಕಿದರೆ ದೇವಿ ಶಾಂತಳಾಗ್ತಾಳೆ ಅಂತ. ಆದರೆ ಹಾಗೆ ಮಾಡಿ ನೋಡಿದರು ಶಂಕರಾಚಾರ್ಯರು. ಕಂಚಿ, ರಾಮೇಶ್ವರ ಮುಂತಾದ ಸ್ಥಳಗಳಿಗೆ ಹೋಗಿ ಶ್ರೀಚಕ್ರದಲ್ಲಿರುವ ಉಗ್ರ ಬೀಜಾಕ್ಷರಗಳನ್ನೆಲ್ಲ ತೆಗೆದು ಸೌಮ್ಯ ಬೀಜಾಕ್ಷರ ಹಾಕಿ ನೋಡಿದರು, ದೇವಿ ಶಾಂತವಾಗಲಿಲ್ಲ. ಆಗ ಶಂಕರಾಚಾರ್ಯರು ವಿಚಾರ ಮಾಡಿದರು, ಇಲ್ಲಿ ನಾವು ದೇವಿಯನ್ನೇ ಪರಿವರ್ತನೆ ಮಾಡಬೇಕಾಗಿದೆ. ದೇವಿಯ ಉಗ್ರ ರೂಪವನ್ನು ಸೌಮ್ಯ ರೂಪಕ್ಕೆ ತರುವ ಪ್ರಯತ್ನ ಮಾಡಬೇಕಾಗಿದೆ. ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಶಂಕರಾಚಾರ್ಯರು ತೀರ್ಮಾನಿಸಿ ಸೀದಾ ಮಧುರೈ ನಗರಕ್ಕೆ ಬರ್ತಾರೆ. ಮಧುರೈ ರಾಜ ಪಾಂಡುರಾಜ ಇರ್ತಾರೆ. ಪಾಂಡುರಾಜ ಅಲ್ಲಿನ ಕ್ಷೇತ್ರಪಾಲಕರು ಸುಂದರೇಶ ಮತ್ತು ಮೀನಾಕ್ಷಿ ಸಾಯಂಕಾಲ ಆದ ತಕ್ಷಣ ನರಬಲಿಗೆ ಒಂದು ಸಂಹಾರಕ್ಕೆ ಹೊರಡ್ತಾ ಇರ್ತಾಳೆ. ಇದರಿಂದ ಪಾಂಡ್ಯರಾಜನಿಗೆ ತುಂಬ ಚಿಂತೆ ಆಗ್ತಾ ಇರುತ್ತೆ. ಯಾರೇ ಮನುಷ್ಯರಾಗಲಿ ಪ್ರಾಣಿಗಳಾಗಲಿ ಸೂರ್ಯಾಸ್ತ ಆದ ತಕ್ಷಣ ಯಾರೂ ಹೊರಗಡೆ ಹೋಗೋ ಹಾಗೆ ಇಲ್ಲ, ಆ ಥರ ಒಂದು ಭಯ ಅಲ್ಲಿಯ ಜನಗಳಿಗೆ ಇರ್ತಾ ಇತ್ತು. ಪಾಂಡ್ಯರಾಜನಿಗೆ ಚಿಂತೆ ಆಗ್ತಾ ಇತ್ತು, ದೇವಿಯನ್ನು ಹೇಗೆ ಶಾಂತಗೊಳಿಸಬೇಕು, ಏನು ಮಾಡಬೇಕು ಅಂತ ಹೇಳಿ. ಅದೇ ಸಮಯಕ್ಕೆ ಅಲ್ಲಿ ಶಂಕರಾಚಾರ್ಯರು ಪಾಂಡ್ಯರಾಜನ ಹತ್ರ ಬರ್ತಾರೆ. ಪಾಂಡ್ಯರಾಜರು ಶಂಕರಾಚಾರ್ಯರನ್ನು ನೋಡಿ, ಬಾಲಯತಿಗಳು, ತುಂಬ ಚಿಕ್ಕ ವಯಸ್ಸು, ಅಂತಹ ಬಾಲಯೋಗಿಯನ್ನು ಕಂಡು ಶಂಕರಾಚಾರ್ಯರು ಸಂತೋಷಗೊಂಡು ಶಂಕರಾಚಾರ್ಯರಿಗೆ ಒಂದು ಅತಿಥಿ ಸತ್ಕಾರವನ್ನು ಮಾಡ್ತಾರೆ. ಅತಿಥಿ ಸೇವೆಯಾದ ನಂತರ ಶಂಕರಾಚಾರ್ಯರು ಇನ್ನೇನು ತಾವು ಹೊರಡ್ತೀವಿ ಅಂತ ಹೇಳ್ತಾರೆ. ಆದರೆ ಪಾಂಡ್ಯರಾಜನಿಗೆ ಚಿಂತೆಯಾಗುತ್ತೆ. ಯಾಕೆಂದರೆ ಆಗಲೇ ಸೂರ್ಯಾಸ್ತ ಆಗ್ತಾ ಬಂದಿರುತ್ತೆ. ಈ ಪುಟ್ಟ ಬಾಲಕ, ಈ ಬಾಲಯೋಗಿ ಯತಿ, ಇಂಥವನನ್ನು ಈಗ ನಾನು ಹೊರಗಡೆ ಕಳಿಸಿದರೆ ದೇವಿಗೆ ಇವ ಬಲಿಯಾಗ್ತಾನಲ್ಲ, ಅದು ಒಂದು ಪಾಪ ಮತ್ತೆ ನಾನು ಅನುಭವಿಸ್ಬೇಕಾಗುತ್ತೆ. ಮೊದಲೇ ಸಾಕಷ್ಟು ತೊಂದರೆಯಲ್ಲಿದ್ದೀನಿ, ಮತ್ಯಾವ ಒಂದು ಹೊಸ ತೊಂದರೆ ನನಗೆ ಕಾಡುತ್ತೋ ಅಂತ ಹೇಳಿ ಯತಿಗಳನ್ನು ಪ್ರಾರ್ಥನೆ ಮಾಡ್ತಾರೆ. ಬೇಡ, ನೀವು ಹೋಗಬೇಡಿ, ಈ ಊರಿನ ದೇವಿ ಮೀನಾಕ್ಷಿ ದೇವಿ ತುಂಬ ಉಗ್ರ ರೂಪದಲ್ಲಿದ್ದಾಳೆ, ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಪ್ರಾರ್ಥಿಸ್ಕೋತಾರೆ. ಇಲ್ಲೇ ಇರಿ ನೀವು ಅಂತ ಹೇಳ್ತಾರೆ ರಾಜರು. ನೀವು ಇಲ್ಲೇ ಇರಿ ಅರಮನೆಯಲ್ಲೇ ಅಂತ ಹೇಳಿ. ಶಂಕರಾಚಾರ್ಯರು ಹೇಳ್ತಾರೆ, ನಾವು ಸನ್ಯಾಸಿಗಳು, ಯತಿಗಳು ಸಂಸಾರಸ್ಥರ ಮನೆಯಲ್ಲಿ ವಾಸ ಮಾಡೋ ಹಾಗೆ ಇಲ್ಲ ಅಂತ ಹೇಳಿದಾಗ ಅಲ್ಲಿ ರಾಜರು ಹೇಳ್ತಾರೆ, ಇಲ್ಲ ನಿಮಗೆ ಬೇಕಾದ ಒಂದು ಪ್ರತ್ಯೇಕ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ ಅರಮನೆಯಲ್ಲಿ. ನಿಮಗೆ ಧ್ಯಾನಕ್ಕೆ ಪೂಜೆಗೆ ಯಾವ ತೊಂದರೆಯೂ ಆಗದರ ಹಾಗೆ ನಾನು ನೋಡ್ಕೊಳ್ತೀನಿ, ದಯವಿಟ್ಟು ಇಲ್ಲೇ ಇರಿ ಅಂತ ಹೇಳ್ತಾರೆ. ಆದರೆ ಶಂಕರಾಚಾರ್ಯರು ಬಂದ ಉದ್ದೇಶವೇ ದೇವಿಯನ್ನು ಶಾಂತಗೊಳಿಸ್ಲಿಕ್ಕೋಸ್ಕರ. ಅದಕ್ಕೋಸ್ಕರ ಶಂಕರಾಚಾರ್ಯರು ರಾಜ ಎಷ್ಟೇ ಒತ್ತಾಯ ಮಾಡಿದರೂ ನಮಗೆ ಯತಿಗಳಿಗೆ ಇಲ್ಲಿ ಇರೋದು ಅನುಕೂಲ ಇರಬಾರ್ದು, ನಾವು ನಿಲ್ತ್ರಿ ಗೃಹಸ್ಥರ ಮನೆಯಲ್ಲಿ ಇರಬಾರ್ದು, ಅದಕ್ಕೋಸ್ಕರ ನಾನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿಶ್ರಾಂತಿಯನ್ನು ಪಡೆದು ಮುಂದೆ ನನ್ನ ಪ್ರಯಾಣವನ್ನು ಆರಂಭಿಸ್ತೇನೆ ಅಂತ ಹೇಳಿ ಸೀದಾ ಮೀನಾಕ್ಷಿ ದೇವಿಯ ಮಂದಿರಕ್ಕೆ ಶಂಕರಾಚಾರ್ಯರು ಬರ್ತಾರೆ. ರಾಜರಿಗೆ ತುಂಬ ಚಿಂತೆಯಾಗ್ತಾ ಇದೆ. ಅಯ್ಯೋ ಇದೇನಪ್ಪ, ಈ ಬಾಲಯೋಗಿಯನ್ನು ಆ ದೇವಿ ಸಂಹಾರ ಮಾಡಿಬಿಡ್ತಾಳೆ, ಎಷ್ಟು ಬೇಡ ಅಂತ ಕೇಳಿಕೊಂಡ್ರು ಯತಿಗಳು ಕೇಳಲಿಲ್ಲ, ಇನ್ನು ಯತಿಗಳಿಗಂತೂ ಆ ದೇವಿ ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ರಾಜ ತುಂಬ ಚಿಂತೆಯಲ್ಲಿರ್ತಾರೆ. ಆದರೆ ಬಾಲಯೋಗಿ ಸೀದಾ ಮಧುರೈ ಮೀನಾಕ್ಷಿಯ ದೇವಸ್ಥಾನಕ್ಕೆ ಹೋಗ್ತಾರೆ. ತುಂಬ ಸುಂದರವಾದ ಮರಕತ ಶಿಲೆಯ ಶ್ಯಾಮಲ ದೇವಿ ಅಲ್ಲಿ ಇರ್ತಾಳೆ. ಮೀನಾಕ್ಷಿ ಅಂತ ಹೆಸರಿಗೆ ಹೇಳೋ ಹಾಗೆ ಮೀನಿನಂತಹ ಕಣ್ಣುಗಳ ದೇವಿ, ಸುಂದರ ದೇವಿ ಇರ್ತಾಳೆ. ಅಂಥ ಸುಂದರ ದೇವದೇವಿಯರನ್ನು ಸ್ಮರಿಸಿ ಶಂಕರಾಚಾರ್ಯರು ದೇವಸ್ಥಾನದ ಮುಖಮಂಟಪದಲ್ಲಿ ಧ್ಯಾನಸ್ಥರಾಗಿ ಕೂತ್ಕೊಳ್ತಾರೆ. ಅಲ್ಲಿ ಹಚ್ಚಿದ ದೀಪದ ಬೆಳಕು ದೇವಸ್ಥಾನದ ತುಂಬ ಹರಡಿರುತ್ತೆ. ಇನ್ನೇನು ಸೂರ್ಯಾಸ್ತ ಆಯಿತು, ದೇವಿ ಸಂಹಾರ ಕಾರ್ಯಕ್ಕೆ ಇನ್ನು ಹೊರಡಬೇಕು. ಆಗ ದೇವಿ ಕಣ್ಣು ಸನ್ನೆಯಲ್ಲಿ ಸುಂದರೇಶನನ್ನು ಪಕ್ಕದಲ್ಲೇ ಇದ್ದ ಸುಂದರೇಶನನ್ನು ಕೇಳ್ತಾಳೆ, ಸ್ವಾಮಿ ನಾನಿನ್ನು ಸಂಹಾರ ಕಾರ್ಯಕ್ಕೆ ಹೊರಡಲೇ, ತಮ್ಮ ಅಪ್ಪಣೆ ಅಂತ ಕೇಳ್ತಾಳೆ. ಸುಂದರೇಶನಕ್ಕೂ ಅಪ್ಪಣೆಯನ್ನು ಕೊಡ್ತಾರೆ. ತಾಯಿ ಎದ್ದು ನಿಲ್ತಾಳೆ. ಎದ್ದು ನಿಂತು 2 ಹೆಜ್ಜೆ ಮುಂದೆ ಬಂದಾಗ ತಾಯಿಯ ಪಾದದ ಗೆಜ್ಜೆಯ ಶಬ್ದ ಆಗುತ್ತೆ. ಆ ಗೆಜ್ಜೆಯ ಶಬ್ದ ಆದ ತಕ್ಷಣ ಶಂಕರಾಚಾರ್ಯರಿಗೆ ದೇವಿ ಇನ್ನು ಹೊರಡುವ ಸಮಯ ಬಂತು, ಇನ್ನು ದೇವಿ ಎದ್ದು ಬರ್ತಾ ಇದ್ದಾಳೆ ಅಂತ ಅನಿಸುತ್ತೆ. ದೇವಿ
ಗರ್ಭಗುಡಿಯ ಹೊಚ್ಚಿಲ ಒಳಗಡೆ ನಿಂತು ನೋಡ್ತಾಳೆ. ಹೊರಗಡೆ ಬಾಲಯೋಗಿ ಶಂಕರ ಧ್ಯಾನಸ್ಥನಾಗಿ ಕುಳಿತಿದ್ದಾನೆ. ತಾಯಿ ನೋಡ್ತಾಳೆ, ಅಬ್ಬಾ, ಯಾರು ಈ ಸುಂದರ ಯುವಕ, ಯಾರು ಈ ಸುಂದರ ಬಾಲಕ, ಇಷ್ಟು ಲಕ್ಷಣವಾಗಿದ್ದಾನೆ. ಹಣೆಯಲ್ಲಿ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಲಲಾಟದಲ್ಲಿ ಕುಂಕುಮ, ಇಂತಹ ಸುಂದರ ಮುಗ್ಧ ಮುಖದ ಬಾಲಕ ಯಾರಿವನು? ಈತನನ್ನು ನೋಡಿದರೆ ಶಂಕರ ಪುಟ್ಟ ಹುಡುಗನಾಗಿದ್ದಾಗ ಹೀಗೆ ಇದ್ನೇನೋ ಅಂತ ಅನ್ನಿಸ್ತಾ ಇದೆ. ಆ ಥರ ಒಂದು ಈತನ ಕಳೆ ಇದೆಯಲ್ಲಪ್ಪ, ಯಾರಿರಬಹುದು ಅಂತ ಹೇಳಿ ತಾಯಿ ನೋಡ್ತಾಳೆ. ಆದರೆ ತಾಯಿ ಇನ್ನು ಗರ್ಭಗುಡಿಯ ಒಳಗೆ ಇರ್ತಾಳಲ್ವಾ, ತಾಯಿಯಲ್ಲಿ ಮಾತೃವಾತ್ಸಲ್ಯ ಉಕ್ಕಿ ಬರ್ತಾ ಇದೆ. ಅಯ್ಯೋ, ನನ್ನ ಕಂದ ಅಂತ ಅನ್ನಬೇಕು, ಹೋಗಿ ಆತನನ್ನು ತಬ್ಬಿ ಮುದ್ದಾಡಬೇಕು ಅಂತ ತಾಯಿಗೆ ಅನ್ನಿಸ್ತಾ ಇದೆ. ಶಂಕರಾಚಾರ್ಯರಿಗೆ ಗೊತ್ತಾಗ್ತಾ ಇದೆ ತಾಯಿಯನ್ನು ಹೊರಗೆ ಬರ್ತಾ ಇದ್ದಾಳೆ ಅಂತ ಹೇಳಿ. ದೇವಿ ಗರ್ಭಗುಡಿಯ ಹೊಚ್ಚಿಲನ್ನು ದಾಟಿ ಹೊರಗಡೆ ಬರ್ತಾಳೆ. ಹೊರಗಡೆ ಬಂದ ತಕ್ಷಣ ದೇವಿಯ ಸೌಮ್ಯ ರೂಪವೆಲ್ಲ ಕಳೆದು ಉಗ್ರ ತಾಮಸ ರೂಪ ದೇವಿಯಲ್ಲಿ ಸೇರಿಕೊಳ್ಳುತ್ತೆ. ದೇವಿ ಅಂತಾಳೆ, ಅಬ್ಬಾ, ಇಂಥ ಸುಂದರ ಬಾಲಕನನ್ನು ಈಗ ನಾನು ಸಂಹಾರ ಮಾಡಬೇಕೇ, ಈತನನ್ನು ನಾನು ಬಲಿ ತಗೋಬೇಕೇ ಈಗ? ಇದೇನಪ್ಪ, ಇದೆಂಥ ವಿಚಿತ್ರ, ಬೇಡ ಬೇಡ, ಇಂಥ ಬಾಲಕನನ್ನು ಬಲಿ ತಗೊಳ್ಳೋದು ಬೇಡ. ಈತ ಇಲ್ಲೇ ಇರಲಿ, ಧ್ಯಾನಸ್ಥನಾಗಿ ಕುಳಿತಿದ್ದಾನೆ, ಮುಂದೆ ಹೋಗೋಣ, ಎಲ್ಲ ತಿರುಗಾಡಿ ಬಂದು ಆಮೇಲೆ ಈತನನ್ನು ಮಾತನಾಡಿಸಿದರೆ ಆಯಿತು ಅಂತ ತಾಯಿ ಹಾಗೆ ಮುಂದೆ ಬರ್ತಾಳೆ. ಶಂಕರ ನಿಧಾನವಾಗಿ ಕಣ್ಣು ತೆಗೆದು ನೋಡ್ತಾನೆ. ತಾಯಿಯ ಉಗ್ರ ರೂಪ. ಆ ರೂಪವನ್ನು ನೋಡಿ ಶಂಕರನ ಬಾಯಲ್ಲಿ ಬರುವ ಮಾತುಗಳು, ಅಮ್ಮ ಅಮ್ಮ, ಇಷ್ಟು ಸುಂದರವಾಗಿದೆಯಾ ನೀನು? ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತೆ, ನಮಸ್ತಸ್ಯೈ 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 ನಮೋ ನಮಃ. ಇಂಥ ಸುಂದರ ವಾಣಿಯನ್ನು ಕೇಳಿ ತಾಯಿಗೆ ಆಶ್ಚರ್ಯ, ಆನಂದ ಆಗುತ್ತೆ. ಎಂತಹ ಸುಂದರ ನುಡಿ, ಈ ಬಾಲಕನನ್ನು ನೋಡಿದರೆ ಎಷ್ಟು ಆನಂದ ಆಗ್ತಾ ಇದೆ ಅಂತ ಹೇಳಿ ತಾಯಿ ಬಾಲಕನನ್ನು ಕೇಳ್ತಾಳೆ, ಮಗು, ನಿನಗೇನಾದರೂ ವರ ಬೇಕಿದ್ದರೆ ಕೇಳು, ಕೊಡ್ತೀನಿ, ನಾನು ಸಂಹಾರ ಕಾರ್ಯಕ್ಕೆ ಹೊರಟಿದ್ದೀನಪ್ಪ, ನನ್ನನ್ನು ತಡಿಬೇಡ ಅಂತ ಹೇಳಿ. ಶಂಕರ ಹೇಳ್ತಾನೆ, ಏನಾದರೂ ಬೇಕಿದ್ದರೆ ಕೇಳು ಅಂದ ತಕ್ಷಣ ಶಂಕರ ಕೇಳೋದೇನು? ಅಮ್ಮ, ನಿನಗೆ ನೋಡಿದರೆ ನನ್ನ ಅಮ್ಮನನ್ನೇ ನೋಡಿದ ಹಾಗೆ ಆಗ್ತಾ ಇದೆ. ನಾನು ಚಿಕ್ಕ ಬಾಲಕನಿದ್ದಾಗ ನನ್ನ ಅಮ್ಮನ ಜೊತೆಗೆ ಪಗಡೆ ಆಟ ಆಡಬೇಕು ಅಂತ ಮನಸ್ಸಾಗಿತ್ತು. ಆದರೆ ಆಮೇಲೆ ಸನ್ಯಾಸ ತೊಗೊಂಡ್ಬಿಟ್ನಲ್ಲ, ತುಂಬ ಚಿಕ್ಕ ವಯಸ್ಸಿನಲ್ಲೇ ಸನ್ಯಾಸ ತೊಗೊಂಡ್ಬಿಟ್ಟಿದ್ದೀನಿ, ತಾಯಿಯ ಜೊತೆಗೆ ಪಗಡೆ ಆಡಲಿಕ್ಕೆ ಸಾಧ್ಯ